ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸ್ಲೀವ್ಗೆ ಯಾವ ರೀತಿಯಾಗಿ ಹಾಕಿ ಸ್ಕ್ಯಾಲಪ್ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ತೋರಿಸಿ ಅಂದರೆ ನಾನು ಖಂಡಿತ ತೋರಿಸ್ತೀನಿ. ನೋಡಿ, ಈಗ ಆಲ್ರೆಡಿ ನಾನು ಒಂದು ಸ್ಕ್ಯಾಲಪ್ ಹಚ್ಚಿರೋದನ್ನ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಆದರೆ ಮೇಯ್ನ್ ಫ್ಯಾಬ್ರಿಕಲ್ಲ, ಲೈನಿಗೆ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಈ ಫ್ಯೂಸಿಂಗ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಇಲ್ಲಿ ಒಂದು ಸೈಡು ಉಲ್ಟಾ, ಒಂದು ಸೈಡು ಸೀದಾ, ಅಂದರೆ ನಾವು ಫ್ರಂಟಿಗೆ ಶೇಪ್ ತೆಗೆದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಇದನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಇವಾಗ ನೋಡಿ ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕು. ತುಂಬ ಈಸಿಯಾಗಿ ಬರುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡಲ್ಲಿ ನಾವು ಒಳ್ಳೊಳ್ಳೆ ಡಿಸೈನ್ಗಳನ್ನ ಮಾಡೋದನ್ನು ನಾವು ಹೇಗೆ ಅಭ್ಯಾಸ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ನನಗೆ ಉಪಯೋಗ ಆಗಿದೆ. ಇದರಲ್ಲಿ 2-3 ಟೆಕ್ನಿಕ್ನ ನಾವು ಯೂಸ್ ಮಾಡೋದ್ರಿಂದ ಕೆಲಸ ಬೇಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟ್ ಒಂದು ಲೈನಿಂಗಿಗೆ ಇದು ಸಿಂಗಲಾಗಿ ಇಲ್ಲಿ ಫ್ಯೂಸಿಂಗ್ ಹಾಕ್ಕೊಂಡ್ರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಆ ಫ್ಯೂಸಿಂಗ್ ಎದ್ಬಿಟ್ಟಾಗ ಅದು ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಒಂದು ಪೀಸ್ ಎಕ್ಸ್ಟ್ರಾ ಕೊಟ್ಟಾಗ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲ ಡೈರೆಕ್ಟಾಗೂ ಕೂಡ ನೀವು ಫ್ಯೂಸಿಂಗ್ನ ಇದಕ್ಕೆ ಐರನ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ತೋರಿಸಿದ್ದೀನಿ ಅನ್ಕೋತೀನಿ, ಬಟ್ ತೋರಿಸಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕುವಾಗ ಒಂದು ಸ್ಮಾಲ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಆಯ್ತಲ್ಲ. ಈ ರೀತಿ ಆದಮೇಲೆ ಇದನ್ನು ಈಗ ಓಪನ್ ಬಿಡಬಾರ್ದು, ಇಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಇವಾಗ ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಪೂರ್ತಿ ಇದನ್ನು ಸ್ಕ್ಯಾಲಪ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇದಕ್ಕೂ ಕೂಡ ಹೀಗೆ ಒಂದು ಸ್ಟ್ರೇಟ್ ಸ್ಟಿಚ್ಚಿಂಗ್ ಹಾಕ್ಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ಎಮ್ಮಿಂಗ್ ಅಥವಾ ಏನೋ ಎಕ್ಸ್ಟ್ರಾ ಏನೋ ಕೆಲಸ ಇರಲ್ಲ. ಇದನ್ನು ಒಂದೇ ಸರಿ ಡೈರೆಕ್ಟಾಗಿ ಇನ್ಔಟ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ನಾನು ಇದಿದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ತೀನಿ. ಶೇಪ್ ಬೇಕು, ಯಾಕಂದರೆ ಮೇನ್ ಫ್ಯಾಬ್ರಿಕ್ಗೆ ನಾವು ಅಟ್ಯಾಚ್ ಮಾಡುವಾಗ ನಮಗೆ ಶೇಪ್ ಕರೆಕ್ಟಾಗಿ ಕಾಣಿಸ್ಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ನೀಟಾಗಿ ಎಲ್ಲಿ ಸ್ಕ್ಯಾಲಪ್ ಡಿಸೈನ್ ತೊಗೊಂಡಿದ್ದೀನಲ್ಲ ಆ ಸ್ಕ್ಯಾಲಪ್ ಡಿಸೈನ್ಗೆ ಕಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಉಲ್ಟಾದಲ್ಲಿ ಸ್ಟಿಚ್ ಮಾಡುವಾಗ ಇದು ಸೀದಾದಲ್ಲಿ ಬರಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ಮಾಲಾಗಿ ಒಂದು ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಪಾಯಿಂಟ್ನ ಇಳಿಸ್ಬೇಕು. ಆವಾಗ ನಮಗೆ ಸ್ಕ್ಯಾಲಪ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ಥರ ವೈಟ್ ಮಾರ್ಕರಲ್ಲಿ ಒಂದು ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ ನಾನು. ನೀಡಲ್ ಪಾಯಿಂಟ್ನ ಕರೆಕ್ಟಾಗಿ ನಿಲ್ಲಿಸಿ ಪಾಯಿಂಟ್ ತಿರುಗಿಸೋದ್ರಿಂದ ಅಲ್ಲಿ ಶೇಪ್ ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ನಿಮಗೆ ಇನ್ನೂ ನೀಟಾಗಿ ಸ್ಟಿಚಿಂಗ್ ಬರಬೇಕಂತ ಹೇಳಿದ್ರೆ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಸ್ಟಿಚಿಂಗ್ ಮಾಡುವಾಗ ಇನ್ನೂ ನೀಟಾಗಿ ಬೇಗ ಕೂಡ ಆಗುತ್ತೆ ಮತ್ತು ಶೇಪ್ ಕೂಡ ಬರುತ್ತೆ. ಎಲ್ಲಾದರೂ ನಿಮಗೆ ಶೇಪು ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡುವಾಗ ಕೂಡ ನಿಮಗೆ ಈಸಿಯಾಗಿ ನೋಡಿ ಈ ರೀತಿ ಆಯಿತಾ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ಯಾಬ್ರಿಕ್ನ ಈ ರೀತಿ ಇದನ್ನು ಸೀದಾದಲ್ಲಿ ಇಟ್ಕೊಳ್ತೀನಿ. ನಾನೇನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೊಳ್ತೀನಿ. ಈ ರೀತಿ ಇಟ್ಬಿಟ್ಟು ನಾನು ಸ್ಟಿಕ್ನೆಸ್ಗಂತ 1-2 ಗುಂಪಿನಗಳನ್ನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಗುಂಪಿನ ಕ್ಲಾತ್ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಗುಂಪಿನ ಹಾಕ್ಕೊಳ್ತೀನಿ. ಗುಂಪಿನ ಹಾಕ್ಕೊಂಡಾದ್ಮೇಲೆ ಈಗ ಇನ್ನೊಂದು
ಸ್ಟಿಚ್ನ ಇವಾಗ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಬೇಕಲ್ಲ, ಅಲ್ಲಿ ಈ ಥರ ಪಾಯಿಂಟ್ ಬಂದಾಗ ಇಲ್ಲಿ ಹಿಂಗೆ ನೀಡ್ಲನ್ನ ಇಳಿಸ್ಬಿಟ್ಟು ಹಿಂಗೆ ಟರ್ನ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ನೀಡ್ಲನ್ನು ಮೇಲೆ ಎತ್ಬಿಟ್ಟು ಪಾಯಿಂಟ್ ತಿರ್ಗಿಸಕ್ಕೆ ಹೋದರೆ ಬರಲ್ಲ, ಅದು ಅಷ್ಟು ಆ ಕಡೆ ಈ ಕಡೆ ಶೇಕ್ ಆಗಿಬಿಡುತ್ತೆ. ಅದಕ್ಕೆ ಪಾಯಿಂಟ್ ಬಂದಾಗ ನೀವು ಯಾವಾಗಲೂ ನೀಡ್ಲನ್ನ ಈ ಥರ ಇಳಿಸ್ಕೋಬೇಕು. ಇಳಿಸ್ಕೊಂಡಾದ್ಮೇಲೆ ಟೆನ್ಷನ್ನ ಈ ರೀತಿಯಾಗಿ ತಿರುಗಿಸ್ಕೋಬೇಕು. ಯಾವಾಗಲೂ ಅಷ್ಟೇ, ಯಾವುದೇ ಪಾಯಿಂಟಲ್ಲೂ ಅಷ್ಟೇ ನೀವು ಈ ಥರ ಟೆನ್ಷನ್ ಮಾತ್ರ ಎತ್ತಬೇಕು, ನೀಡ್ಲು ಒಳಗಡೆ ಇರಬೇಕು. ಇದು ನೀಟಾಗಿ ನೀವು ಫಾಲೋ ಮಾಡಿದ್ರಿ ಅಂದರೆ ನಿಮಗೆ ಡಿಸೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ನೀಡ್ಲನ್ನ ಇಳಿಸ್ಕೋಬೇಕು. ನೀಡ್ಲನ್ನ ಇಳಿಸ್ಕೊಂಡಾದ್ಮೇಲೆ ಈ ರೀತಿ ಟೆನ್ಷನ್ ಎತ್ಕೊಳ್ಳೋದ್ರಿಂದ ನಿಮಗೆ ಶೇಪ್ನ ಕರೆಕ್ಟಾಗಿ ತಿರುಗಿಸ್ಕೋಬೋದು. ಇದು ಮೇನ್ ಟೆಕ್ನಿಕ್ ಆಗಿರುತ್ತೆ. ಇಲ್ಲಿ ಪಾಯಿಂಟ್ ಏನಾಗುತ್ತೆ ಗೊತ್ತಾ, ಅಷ್ಟು ನೀಟಾಗಿ ಬರಲ್ಲ. ಆವಾಗ ನೀವು ಒಂದು ನೀಡ್ಲನ್ನ ಹಿಂಗೆ ಇಳಿಸ್ಕೋಬೇಕು. ಈ ಥರ ಟೆನ್ಷನ್ನ ಹಿಂಗೆ ಶೇಪ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಆರ್ಡಿನರಿ ಮಿಷಿನ್ ಆದರೂ ಕೂಡ ನೀವು ಇದನ್ನೇ ಫಾಲೋ ಮಾಡಿ, ತುಂಬ ಚೆನ್ನಾಗಿ ನೋಡಿ. ಇಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ನೀಡ್ಲು ಇಲ್ಲದೆ ಇರೋದ್ರಿಂದ ಅದು ನಮಗೆ ಪಾಯಿಂಟ್ ಬಂದಿಲ್ಲ. ತಿರ್ಗಾ ವಾಪಸ್ ಹೋಗಿ ನಾನು ಅದನ್ನು ತಗೊಂಡೆ. ಈ ರೀತಿಯಾಗಿ ಹಿಂಗೆ ಇಟ್ಕೊಂಡ ತಕ್ಷಣ ನಾನೇನು ಮಾಡ್ತೀನಿ, ಸ್ವಲ್ಪ ಶೇಪ್ ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ನೀಡನ್ನು ಇಳಿಸ್ಕೊಂಡು ನಾನು ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀಡಲನ್ನ ಕರೆಕ್ಟಾಗಿ ಈ ರೀತಿಯಾಗಿ ಇಳಿಸ್ಕೊಂಡು ಶೇಪ್ನ ತಿರುಗಿಸ್ಕೊಳ್ತೀನಿ. ಆವಾಗ ನನಗೆ ನೀಟಾಗಿ ಸ್ಕ್ಯಾಲಪ್ದು ಶೇಪ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ತೀನಿ. ಸ್ವಲ್ಪ ಲೈಟಾಗಿ ಎತ್ಕೊಂಡ್ರೆ ಸಾಕು. ನಿಮಗೆ ಯಾವುದೇ ಕಾರಣಕ್ಕೂ ನೀವು ಹಂಗೆ ತಿರುಗಿಸಕ್ಕೆ ಹೋದರೆ ಆ ಶೇಪ್ ಅನ್ನೋದು ಬರೋಲ್ಲ. ನೀಡಲನ್ನ ಡೌನ್ ಮಾಡಿ ಸ್ವಲ್ಪ ಶೇಪ್ ತಗೋಬೇಕು. ನೋಡಿ, ಈ ರೀತಿಯಾಗಿ ಸ್ಟಿಚಿಂಗ್ ಆಯಿತು. ಇದನ್ನು ಕಟಿಂಗ್ ಮಾಡಿಕೊಂಡು ಬರೋಣ. ಪೂರ್ತಿ ವಿಡಿಯೋದಲ್ಲಿ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಸ್ವಲ್ಪ ಸ್ಟಾಪ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಟಿಂಗ್ನ ಮಾಡ್ಕೋಬೇಕು. ಇದನ್ನು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇವಾಗ ಬರೋ ಎಲ್ಲ ಡಿಸೈನ್ಗಳಿಗೂ ಸ್ಲೀವ್ಗೆ ಇದೇ ಡಿಸೈನ್ ಕೇಳ್ತಾ ಇರೋದ್ರಿಂದ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊತಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬೇರೆಯವರು ಸಣ್ಣ ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರೆ ತೋರಿಸ್ತೀನಿ. ಇದಕ್ಕೆ ಪೈಪಿಂಗ್ ಕೊಡೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ, ಹಾಗಾಗಿ ಬೇರೆ ಇನ್ನೊಂದು ವೀಡಿಯೋದಲ್ಲಿ ಪ್ಲೇನ್ ಇರೋ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಐರನ್ ಮಾಡ್ಕೊಂಡು ಬರೋಣ. ಈ ರೀತಿಯಾಗಿ ಸ್ಕ್ಯಾಲಪ್ನ ಟರ್ನ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಇದು ಸ್ಟಿಫ್ ಐರನ್ ಬೇಕು, ನಮಗೆ ಯಾವುದೇ ರೀತಿಯಾದ ಮೇಲೆ ಸ್ಟಿಚಿಂಗ್ ಬೇಡ ಅಂತಾರೆ. ಒಬ್ಬೊಬ್ಬರು ಇದು ಸ್ಟಿಚಿಂಗ್ ಇರಲಿ ಅಂತಾರೆ. ಈ ಬ್ಲೌಸ್ಗೆ ಸ್ಟಿಚಿಂಗ್ ಇರಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಅವ್ರು ಬರೀ ಹಾಗೆ ಉಲ್ಟಾ ಟರ್ನ್ ಮಾಡಿರೋದು. ಇಲ್ಲೇನಾದರೂ ನಿಮಗೆ ಸ್ವಲ್ಪ ಚೇಂಜಸ್ ಬೇಕಂದರೆ ಕೈನ ಸ್ವಲ್ಪ ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ಇದನ್ನು ನಾವು ಯಾವಾಗ ಸ್ಕ್ಯಾಲಪ್ದು ಶೇಪ್ ಟರ್ನ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನೀಡ್ಲನ್ನು ಇಳಿಸ್ಕೋಬೇಕು. ಸೇಮ್ ಪ್ರೊಸೀಜರಲ್ಲಿ ಸ್ಟಿಚಿಂಗ್ನ ಮಾಡಬೇಕು. ನೀಡ್ಲು ಪಾಯಿಂಟ್ ಅಂತೂ ಕರೆಕ್ಟಾಗಿ ನಮಗೆ ಕುತ್ಕೊಳ್ತು ಅಂದರೆ ನಮಗೆ ಈ ಸ್ಟಿಚಿಂಗ್ ಪಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ. ಈಸಿಯಾಗಿ ಈ ಥರ ಇವಾಗ ತುಂಬ ಇದನ್ನೇ ಸ್ಟಿಚಿಂಗ್ ಮಾಡಿ ಕೈಗೆ ಸ್ವಲ್ಪ ಫಾಸ್ಟ್ ಆಗಿದೆ ನಂದು. ನೋಡಿ, ಕರೆಕ್ಟಾಗಿ ಪಾಯಿಂಟ್ ಇಲ್ಲಿ ಮಾತ್ರ ನಾವು ಸ್ವಲ್ಪ ನೋಡ್ಕೋಬೇಕು. ಪಾಯಿಂಟ್ ಇಳಿಸುವಾಗ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಇಳಿಸೋದ್ರಿಂದ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ.
ಫ್ಯಾಬ್ರಿಕ್ ಏನಾದರೂ ನಿಮಗೆ ಸ್ಮೂತಾಗಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಕಾಟನ್ ಫ್ಯಾಬ್ರಿಕ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಚಿಕ್ಕ ವಿಡಿಯೋನೇ. ಇದ್ರದ್ದು ಬ್ಯಾಕು ಫ್ರಂಟು ಎಲ್ಲ ಇದೆ, ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಂಡಾಗ ಈ ರೀತಿಯಾದಂಥ ಸ್ಕ್ಯಾಲಪ್ ಡಿಸೈನು ಕಾಣಿಸುತ್ತೆ. ಇದನ್ನೇ ನಾನು ಇವಾಗ ನಿಮ್ಗೆ ಆಲ್ರೆಡಿ ತೋರಿಸಿದ್ನಲ್ಲ, ಫ್ರಂಟು ಮತ್ತು ಬ್ಯಾಕಿಗೆಲ್ಲ ಸ್ಕ್ಯಾಲಪ್ ಇದೆ ನೋಡಿ. ಇಲ್ಲಿ ಬ್ಯಾಕಿಗೂ ಕೂಡ ಸ್ಕ್ಯಾಲಪ್ ಡಿಸೈನ್ ಇದೆ. ನಾನು ಫ್ರಂಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಡಾಟ್ ಎಲ್ಲ ಹಾಕಿ ಈ ರೀತಿಯಾಗಿದೆ. ಫ್ರಂಟಲ್ಲೂ ಕೂಡ ಸ್ಕ್ಯಾಲಪ್ ಇದೆ. ಈ ಥರ ಯೂಸ್ಫುಲ್ ಆಗೋ ವಿಡಿಯೋಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.